ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಜೂನ್ 15th ಮಂಡೇ ಆದರೂ ನಾನು 12ನೇ ತಾರೀಕು ಮಾರ್ಕೆಟ್ ಓಪನ್ ಮಾಡ್ಕೊಂಡು ಕೂತಿದ್ದೀನಿ. ಯಾಕೆ ಅಂದರೆ ಜಸ್ಟ್ ಟು ಎಕ್ಸ್ಪ್ಲೇನ್ ವೇರ್ ಐ ಟು ಟ್ರೇಡ್ ಆನ್ 12th. ಬಿಕಾಸ್ 12ನೇ ತಾರೀಕು ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ನಾನು ಒಂದು ಚಿಕ್ಕ ರೈಡ್ಗೆ ಹೊಟ್ಟೋಗಿದ್ದೆ. ಸೊ ರೈಡಲ್ಲಿ ನಾನು ಯಾವುದೇ ರೀತಿ ಲೈವ್ ಟ್ರೇಡ್ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಸ್ಟಿಲ್ ಐ ಟುಕ್ ಒನ್ ಸ್ಮಾಲ್ ಟ್ರೇಡ್. ಸೊ ಆ ಟ್ರೇಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿ ಟ್ರೇಡ್ ತೊಗೊಂಡೆ, ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ವಿ, ಎಷ್ಟರಲ್ಲಿ ಎಕ್ಸಿಟ್ ಆದ್ವಿ, ಅದನ್ನು ವೆರಿ ಕ್ವಿಕ್ಕಾಗಿ ಅನಲೈಸ್ ಮಾಡೋಣ ಬನ್ನಿ. ಸೊ 12th ಮಾರ್ಕೆಟು ನಿಫ್ಟಿ ಓಪನ್ ಆಗಿದ್ದು 23,425. ಫಸ್ಟ್ 3 ಕ್ಯಾಂಡಲ್ ಆದಮೇಲೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಡೌನ್ವರ್ಡ್ಸ್ ಇತ್ತು. ಫಸ್ಟ್ ಕ್ಯಾಂಡಲ್ ಟಾಪ್ ಮಾರ್ಕೆಟ್ ಬ್ರೇಕ್ ಮಾಡಲಿಕ್ಕೆ ಆಗಲಿಲ್ಲ. ಫಸ್ಟ್ ಕ್ಯಾಂಡಲ್ ಬಾಟಮ್ನ ಈಸಿಯಾಗಿ ಕಂಪ್ಲೀಟಾಗಿ ಬ್ರೇಕ್ ಆಯಿತು. ನೆಕ್ಸ್ಟು ರಿವರ್ಸ್ ರಿಟ್ರೇಸ್ಮೆಂಟ್ ಆಗಿ ದ ನೆಕ್ಸ್ಟ್ ಮೊಮೆಂಟಿಂದನೇ ಮಾರ್ಕೆಟ್ ಕಂಪ್ಲೀಟಾಗಿ ಡೌನ್ವರ್ಡ್ಸ್ ಆಯಿತು. ಬಟ್ ಈ ಮೊಮೆಂಟಲ್ಲಿ ನಾವು ಮಾರ್ಕೆಟ್ನ ನೋಡ್ತಾ ಇರಲಿಲ್ಲ. ಸೊ ಆಫ್ಟರ್ 10 o'clock ಐ ಸ್ಟಾರ್ಟೆಡ್ ವಾಚಿಂಗ್ ಮಾರ್ಕೆಟ್. ಸೊ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದು ಈ ಜಾಗದಲ್ಲಿ 10:49. ಯಾಕಪ್ಪ 10:49ಗೆ ಟುವರ್ಡ್ಸ್ ಕಾಲ್ ಸೈಡ್. ನಾನು ಟುವರ್ಡ್ಸ್ ಕಾಲ್ ಸೈಡ್ ಯಾಕೆ ಎಕ್ಸಿಕ್ಯೂಟ್ ಮಾಡಿದೆ ಬೀಳ್ತಾ ಇರೋ ಮಾರ್ಕೆಟಲ್ಲಿ ಅಂದರೆ ವೆರಿ ಸಿಂಪಲ್. ಇಫ್ ವಿ ಗೋ ಬ್ಯಾಕ್, ಹಿಯರ್ ಇಟ್ ಈಸ್. ಪ್ರೀವಿಯಸ್ ಡೇ ಆನ್ 11th of June ಈ ಪಾಯಿಂಟಲ್ಲಿ, ಈ ಝೋನಲ್ಲಿ 23,323, 330 ಈ ಝೋನಲ್ಲಿ ಮಾರ್ಕೆಟು ತುಂಬ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಡಬಲ್ ಟಾಪ್ ಕ್ರಿಯೇಟ್ ಆಗಿ ಮಾರ್ಕೆಟ್ ಡೌನ್ವರ್ಡ್ಸ್ ಆಗಿತ್ತು. ಸೊ ವೆನೆವರ್ ಮಾರ್ಕೆಟ್ ಆ ಥರ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ಇದೇ ರೆಸಿಸ್ಟೆನ್ಸು ಈಗ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಸೊ ಇದನ್ನು ಸಪೋರ್ಟಾಗಿ ಕನ್ಸಿಡರ್ ಮಾಡಿ ಐ ವಾಸ್ ಲುಕಿಂಗ್ ಫಾರ್ ಎ ಕಾಲ್ ಸೈಡ್ ಟ್ರೇಡ್. ಕಾಲ್ ಸೈಡ್ ಟ್ರೇಡ್ ಮಾಡೋಕ್ಕೆ ನನಗೆ ಒಂದು ಪೊಟೆನ್ಷಿಯಲ್ ಬೇಕಿತ್ತು. ನನಗೆ ಸಿಕ್ಕಂಥ ಆಪರ್ಚುನಿಟಿ ಇಲ್ಲಿ 10:49. ಯಾವಾಗ ಮಾರ್ಕೆಟು ಇದ್ರ ಸಪೋರ್ಟ್ ತೊಗೊಂಡು ಮೇಲೋಗಿ ಇಲ್ಲಿ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗಿ ಆಫ್ಟರ್ ದಿಸ್ ಕ್ಯಾಂಡಲ್, ಈ ಕ್ಯಾಂಡಲ್ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಯಾವಾಗ ಈ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಟಾಪ್ ಟಚ್ ಆಗುತ್ತೋ ಆಗ ನಾನು ಟ್ರೇಡ್ ಎಕ್ಸಿಕ್ಯೂಷನ್ ಮಾಡಿದೆ ಅಟ್ 10:49. ಸೊ ನನ್ನ ಸ್ಟಾಪ್ ಲಾಸು ಸಿಂಗಲ್ ಕ್ಯಾಂಡಲ್ ಸ್ಟಾಪ್ ಲಾಸು ಆ್ಯಸ್ ಆಲ್ವೇಸ್. ಸೊ ನನ್ನ ಟಾರ್ಗೆಟ್ ಇದ್ದಿದ್ದು ಇಲ್ಲಿವರೆಗೂ. ಬಟ್ ಐ ಎಕ್ಸಿಟೆಡ್ ಅಟ್ ದಿಸ್ ಪಾಯಿಂಟ್ 10:15. ಆಫ್ಟರ್ 10:15 ಕ್ಯಾಂಡಲ್ ನಾನು ಎಕ್ಸಿಟ್ ಆಗೋದೆ. ಯಾಕೆ ಅಂದರೆ ಈ ಪಾಯಿಂಟ್ಗೆ ಯಾಕೆ ಎಕ್ಸಿಟ್ ಆದೆ ಅಂದರೆ ಆಪ್ಷನ್ಸಲ್ಲಿ ಅವತ್ತಿನ ದಿನ ನಾನು ತೊಗೊಂಡಿದ್ದ ಟ್ರೇಡ್ ಟೈಮಿಂದನೂ 30 ಪಾಯಿಂಟ್ಸ್ ಮಾರ್ಕೆಟ್ ಮೂವ್ ಆಗಿದೆ. ಬಟ್ ಆಪ್ಷನ್ಸಲ್ಲಿ ನಾಟ್ ಈವನ್ 10 ಪಾಯಿಂಟ್ಸ್ ಕೂಡ ಮೂವ್ ಆಗಲಿಲ್ಲ. ಸೊ ಹಾಗಾಗಿ ತುಂಬ ಸ್ಟ್ರಾಂಗ್ ಪ್ರೆಷರ್ ಇದೆ ಅಪ್ಸೈಡಿಂದ ಅಂತ ನನಗೆ ಗೊತ್ತಾಯಿತು. ಸೊ ನನ್ನ ಡೈರೆಕ್ಷನ್ ರಾಂಗ್ ಆಗಿದೆ ಅಂತ ಹೇಳಿ ನಾನು ಎಕ್ಸಿಟ್ ಕೊಟ್ಟೆ ಆ್ಯಂಡ್ ಐ ಕಂಟಿನ್ಯೂಡ್ ರೈಡಿಂಗ್. ಸೊ ಆಫ್ಟರ್ವರ್ಡ್ಸ್ ನಾನು ಮಾರ್ಕೆಟ್ನ ನೋಡಿಲ್ಲ. ಈ ಪಾಯಿಂಟಲ್ಲಿ ಬರೀ ಅರೌಂಡ್ 6 ಪಾಯಿಂಟ್ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀನಿ ಅಷ್ಟೇ. ಐ ವಿಲ್ ಶೋ ಯು ವೇರ್ ಐ ಎಂಟರ್ಡ್. ದಿಸ್ ಪಾಯಿಂಟ್ ಅಟ್ 10:49ಗೆ ಎಂಟ್ರಿ ಕೊಟ್ಟಿದ್ದು ಆಲ್ಮೋಸ್ಟ್ 11:15. ಆ್ಯಸ್ ಎ ಸ್ಕ್ಯಾಲ್ಪರ್ ತುಂಬ ಹೊತ್ತು ವೆಯ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ಕ್ಯಾಲ್ಪರ್ ಆಗಿ ತುಂಬ ಒಳ್ಳೆ ಸ್ಟ್ರಾಂಗ್ ಮೂಮೆಂಟ್ ಬೇಕಾಗುತ್ತೆ. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಟು ರೀಚ್ ದಿಸ್ ಪಾಯಿಂಟ್ ಅರೌಂಡ್ 199-200 ವೆರಿ ಕ್ವಿಕ್ಲಿ. ಆ್ಯಸ್ ಇಲ್ಲೆಲ್ಲ ತುಂಬ ಸ್ಟ್ರಾಂಗಾಗಿ ಮಾರ್ಕೆಟ್ ಕೆಳಗೆ ಬೀಳಬಹುದು ಅನ್ನೋ ಸೂಚನೆಯಲ್ಲಿ ತುಂಬ ಸೆಲ್ಲರ್ಸ್ ಇದ್ದರು. ಅವ್ರ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅನ್ನೋ ಅನಾಲಿಸಿಸಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು. ಬಟ್ ಅದು ಎಕ್ಸಿಕ್ಯೂಟ್ ಆಗಲಿಲ್ಲ. ಸೊ 10:15 ಅರೌಂಡ್ 11:15ಗೆ ಐ ಎಕ್ಸಿಟೆಡ್ ಅಟ್ 181-182. ಜಸ್ಟ್ 5 to 6 ಪಾಯಿಂಟ್ ಪ್ರಾಫಿಟಲ್ಲಿ ನಾವು ಎಕ್ಸಿಟ್ ಆಗಬೇಕಾಯಿತು. ಅದಾದ ನಂತರ ನಾವು ಅದೇ ಮಾರ್ಕೆಟ್ ನೋಡಲಿಲ್ಲ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ದಿಸ್, 1:30 ಟೈಮ್ಗೆ ಸೇಮ್ ಜಾಗದಲ್ಲಿ ತುಂಬ ಸ್ಟ್ರಾಂಗಾಗಿ ಸಪೋರ್ಟ್ ತೊಗೊಂಡು ಮೇಲೋಗಿದೆ. ಇಷ್ಟು ಸ್ಟ್ರಾಂಗಾಗಿ ಮೇಲೋಗೋಕ್ಕೆ ಕಾರಣ ಏನು? ವಾಟ್ ಈಸ್ ದ ಮೇನ್ ರೀಸನ್? ವೆರಿ ಸಿಂಪಲ್. ಇಲ್ಲಿ ಎಲ್ಲರೂ ಈ ಸಪೋರ್ಟ್ಗೆ ತೊಗೊಂಡು ಬೈ ಮಾಡಿರ್ತಾರೆ ಅಂತ ಹೇಳೋಕ್ಕಲ್ಲ. ಬಿಕಾಸ್ ಓವರಾಲ್ ಮಾರ್ಕೆಟ್ ಕಂಪ್ಲೀಟ್ಲಿ ನೆಗೆಟಿವೇ ಇದೆ ನೀವು ಪ್ರೀವಿಯಸ್ ಡೇಸ್ ಎಲ್ಲ ನೋಡಿದ್ರೆ. ಹಾಗಾಗಿ ಇಲ್ಲೂ ಕೂಡ ನೆಗೆಟಿವ್ ಆಗಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಅವ್ರದ್ದೆಲ್ಲ ಸ್ಟಾಪ್ ಲಾಸು ಈ ಪಾಯಿಂಟ್ ನೋಡಿದ್ರೆ ಇದು ಇನ್ 1 minute ಟೈಮ್ ಫ್ರೇಮ್ ಡಬಲ್ ಟಾಪ್ ಆಗಿ ತುಂಬ ಚೆನ್ನಾಗಿ ಬಿದ್ದಿದೆ. ಸೊ ತುಂಬ ಜನ ರಿಟೇಲರ್ಸು ಇಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ. ಈ ಸ್ಟಾಪ್ ಲಾಸ್ಗಳು ಹೆಂಗೆ ಇಟ್ಟಾಗಿದೆ ಅಂದರೆ ಅವ್ರಿಗೆ ಇನ್ ಕೇಸ್ ಸ್ಟಾಪ್ ಲಾಸ್ ಯಾರಾದರೂ ಹಾಕಿಲ್ಲ ಅಂದರೆ ಅವ್ರಿಗೆ ಎಕ್ಸಿಟ್ ಆಗೋಕ್ಕೆ ಸಮಯನೇ ಸಿಗಲ್ಲ. ಅಷ್ಟು ಸ್ಟ್ರಾಂಗಾಗಿ ಮೂವ್ ಆಗುತ್ತೆ ಈ ರೀತಿ. ಸೊ ಹಾಗಾಗಿ ಸ್ಟಾಪ್ ಲಾಸ್ ಇಟ್ಕೊಂಡು ಕೆಲಸ ಮಾಡಿ, ಅಥವಾ ನಿಮ್ಮ ಅನಾಲಿಸಿಸ್ನ ತುಂಬ ಸ್ಟ್ರಾಂಗಾಗಿ ಯು ಬಿಲೀವ್ ಇಟ್ ಆ್ಯಂಡ್ ಯು ಎಕ್ಸಿಕ್ಯೂಟ್ ಇಟ್.
ಸೊ ಇದಾಗಿತ್ತು 12ನೇ ತಾರೀಕಿನ ಟ್ರೇಡು. ಒಂದು ಸಣ್ಣ ಕ್ಲಿಪ್ ಇದೆ, ನಾನು ಟ್ರೇಡ್ ತೊಗೊಂಡಿದ್ದಂಥ ಜಾಗ, ನೋಡ್ಕೊಂಬನ್ನಿ. ಬೈಕ್ ಅಲ್ಲದೆ ಶೋ ನೋಡ್ಕೊಂಬಂದ್ರಲ್ಲ, ಅದೊಂದು ಸ್ಮಾಲ್ ರೈಡ್ ಹೋಗಿದ್ದು. ಆ ರೈಡ್ ವಿಡಿಯೋನು ಇದೇ ಚಾನಲಲ್ಲಿ ನಿಮಗೆ ಸಿಗುತ್ತೆ, ಖಂಡಿತವಾಗ್ಲೂ ನೀವು ನೋಡ್ಬೋದು ಅದನ್ನು. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಯಾವ ರೀತಿ ಟ್ರೇಡ್ ಮಾಡಿದ್ರು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.